ಥೈಲ್ಯಾಂಡ್ನಲ್ಲಿ ನಟ ದರ್ಶನ್ ಫುಲ್ ಜಾಲಿ ಆಗಿದ್ದಾರೆ. ಜೈಲಿಗೆ ಹೋಗಿ ಬಂದರೂ ಕೂಡ ಬುದ್ಧಿ ಕಲಿತಾ ಇಲ್ವಾ ದಾಸ? ಕರಾವಳಿಯ ಕೊಲೆ ಆರೋಪಿ ಜೊತೆ ದರ್ಶನ್ ಪಾರ್ಟಿ ಮಾಡಿದ್ದಾರೆ. ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಅವರು ಫುಲ್ ಜಾಲಿ ಆಗಿದ್ದಾರೆ. ಥೈಲ್ಯಾಂಡ್ನಲ್ಲಿ ಜೈಲಿಗೆ ಹೋಗಿ ಬಂದ್ರೂ ಕೂಡ ಅದು ಕೂಡ ಜಾಮೀನ್ ಮೇಲೆ ಹೊರಗಿದ್ದಾರೆ. ಬುದ್ಧಿ ಕಲಿತಾ ಇಲ್ವಾ? ಯಾಕಂದ್ರೆ ಕರಾವಳಿಯ ಕೊಲೆ ಆರೋಪಿ ಜೊತೆ ದರ್ಶನ್ ಪಾರ್ಟಿ ಮಾಡಿದ್ದಾರೆ. ಥೈಲ್ಯಾಂಡ್ನಲ್ಲಿ ಕೊಲೆ ಆರೋಪಿ ಜೊತೆ ದರ್ಶನ್ ಫುಲ್ ಜಾಲಿ. ಡೆವಿಲ್ ಶೂಟಿಂಗ್ಗೆ ಹೋಗಿದ್ದಂತ ಹೊತ್ತಿನಲ್ಲಿ ಫುಲ್ ಪಾರ್ಟಿ ಮಾಡಿದ್ದಾರೆ. ಥೈಲ್ಯಾಂಡ್ನಲ್ಲಿ ಕೊಲೆ ಆರೋಪಿ ಬಿಪಿನ್ ರೈ ಜೊತೆ ದರ್ಶನ್ ಪಾರ್ಟಿ ಮಾಡಿರುವಂತಹ ವಿಚಾರ ಗೊತ್ತಾಗ್ತಿದೆ. ಕೋರ್ಟಿಂದ 10 ದಿನಗಳ ಕಾಲ ಅನುಮತಿಯನ್ನ ಪಡ್ಕೊಂಡು ಡೆವಿಲ್ ಚಿತ್ರದ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ಹೋಗಿದ್ರು ಅನುಮತಿಯನ್ನ ಪಡ್ಕೊಂಡು. ಬಟ್ ಆ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಈಗ ಕೊಲೆ ಪ್ರಕರಣದ ಆರೋಪಿ ಬೇಲ್ ಮೇಲೆ ಹೋಗಿದ್ದಾರೆ ಸ್ಪೆಷಲ್ ಪರ್ಮಿಷನ್ ಇಂದ. ಇದರ ನಡುವೆ ಮಂಗಳೂರು ಮೂಲದ ಕೊಲೆಯ ಆರೋಪಿ ಆಗಿರುವಂತ ಬಿಪಿನ್ ರೈ ಜೊತೆ ಥೈಲ್ಯಾಂಡ್ ನಲ್ಲಿ ಪಾರ್ಟಿ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ಎಡವಟ್ಟು ಮೇಲೆ ಎಡವಟ್ಟನ್ನ ಮಾಡ್ಕೊಂತಾ ಇದ್ದಾರೆ. ನಾನು ನಟ ಚಿತ್ರೀಕರಣಕ್ಕೆ ಹೋಗಬೇಕನ್ನೋದಾಗಿ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ಅನುಮತಿಯನ್ನ ಪಡ್ಕೊಂಡು ಅದಾದ ಮೇಲೆ 10 ದಿನಗಳ ಕಾಲ ಅನುಮತಿ ಮೇಲೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಕರಾವಳಿಯ ಕೊಲೆ ಆರೋಪಿ ಬಿಪಿನ್ ರೈ ಜೊತೆ ದರ್ಶನ್ ಥೈಲ್ಯಾಂಡ್ನಲ್ಲಿ ಪಾರ್ಟಿ ಮಾಡಿರುವಂತಹ ವಿಚಾರ ಬಹಿರಂಗ ಆಗಿದೆ. ಈ ಮೂಲಕವಾಗಿ ಮತ್ತೆ ಒಂದಾದ್ಮೇಲೆ ಒಂದು ಎಡವಟ್ಟನ್ನ ಮಾಡ್ಕೊಂತಿದ್ದಾರೆ. ಫುಲ್ ಜಾಲಿಯಾಗಿ ಪಾರ್ಟಿ ಮಾಡಿದ್ದಾರೆ. ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಹೋಗಿದ್ದು ಬಟ್ ಪಾರ್ಟಿ ಮಾಡಿದ್ದು ಅದು ಯಾರ ಜೊತೆ? ಕೊಲೆ ಪ್ರಕರಣದ ಆರೋಪಿ ಜೊತೆ, ಬಿಪಿನ್ ರೈ ಅನ್ನುವಂತ ಆರೋಪಿ ಜೊತೆ ಪಾರ್ಟಿ ಮಾಡಿದ್ದಾರೆ. ಸದ್ಯ ದರ್ಶನ್ಗೆ ಈಗ ಮತ್ತಷ್ಟು ಮುಳುವಾಗುವಂತ ಸಾಧ್ಯತೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಇದು ಥೈಲ್ಯಾಂಡ್ ನಲ್ಲಿ ಪಾರ್ಟಿ ಮಾಡಿರುವಂತಹ ದೃಶ್ಯ. ಜೊತೆಯಲ್ಲಿರುವಂತದ್ದು ಕೊಲೆ ಪ್ರಕರಣದ ಆರೋಪಿ ಬಿಪಿನ್ ರೈ ಅನ್ನುವಂತ ಆತ ಕೂಡ ಒಂದು ಪ್ರಕರಣದಲ್ಲಿ ಕೊಲೆಯ ಆರೋಪಿ. ಓರ್ವ ಕೊಲೆಯ ಆರೋಪಿ ಜೊತೆ ದರ್ಶನ್ ಅವರು ಬೇಲ್ ಮೇಲೆ ಶೂಟಿಂಗಿಗೆ ಹೋಗಿದ್ದು. ಈ ಸಂದರ್ಭದಲ್ಲಿ ಥೈಲ್ಯಾಂಡ್ ನಲ್ಲಿ ಶೂಟಿಂಗ್ ಆದ್ಮೇಲೆ ರಾತ್ರಿ ಹೊತ್ತು ಅನ್ಸುತ್ತೆ. ಆ ಸಂದರ್ಭದಲ್ಲಿ ಫುಲ್ ಪಾರ್ಟಿ ಮಾಡಿದ್ದಾರೆ. ವಿಡಿಯೋಗೆಲ್ಲ ಫೋಸ್ ಕೊಟ್ಕೊಂಡು ಯಾರೋ ಬೇರೆಯವ್ರ ಜೊತೆ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಸಮಸ್ಯೆ, ಇಷ್ಟೆಲ್ಲ ಸುದ್ದಿನೇ ಆಗ್ತಾ ಇರಲಿಲ್ಲ. ಬಟ್ ಬೇಲ್ ಮೇಲೆ ಹೋಗಿದ್ದಾರೆ ಕೊಲೆ ಪ್ರಕರಣದ ಆರೋಪಿ. ಮತ್ತೊಂದು ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಜೈಲಾಗತ್ತಾ, ಮತ್ತೆ ವಾಪಸ್ ಹೋಗಬೇಕಾಗತ್ತಾ ಪರಪ್ಪನ ಅಗ್ರಹಾರನೋ ಬಳ್ಳಾರಿ ಜೈಲೋ ಅನ್ನುವಂತ ಈ ಸಿಚುವೇಶನ್ ಸಂದರ್ಭದಲ್ಲಿ ಬಿಪಿನ್ ರೈ ಅನ್ನುವಂತ ಕೊಲೆ ಆರೋಪಿ ಜೊತೆ ಕಾಣಿಸ್ಕೊಂಡಿದ್ದಾರೆ, ಪಾರ್ಟಿ ಮಾಡಿದ್ದಾರೆ. ಈ ಮೂಲಕವಾಗಿ ಇನ್ನೋರ್ವ ಕೊಲೆ ಆರೋಪಿ ಜೊತೆ ಏನ್ ಲಿಂಕು, ಏನ್ ಕೆಲಸ, ಹೋಗಿದ್ಯಾಕೆ? ಸಿನಿಮಾ ಶೂಟಿಂಗಿಗೆ. ಅದಾದ್ಮೇಲೆ ತನ್ನ ಕುಟುಂಬನೂ ಹೋಗಿತ್ತು, ಅವರ ಪತಿ ಕೂಡ ಹೋಗಿದ್ರು, ಮಗನೂ ಹೋಗಿದ್ದ, ಇವರೆಲ್ಲ ಫ್ಯಾಮಿಲಿ ಜೊತೆ ಹೋಗಿದ್ರು. ಹೋಗ್ಲಿ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ ಬರ್ಲಿ, ಅದು ಯಾರು ಏನು ಹೇಳಲ್ಲ. ಬಟ್ ಸದ್ಯ ಈಗ ದೊಡ್ಡ ಮಟ್ಟಕ್ಕೆ ಸಂಕಷ್ಟಕ್ಕೊಳಗಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಆದಿತ್ಯ ರಾವ್. ಫೋನ್ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಆದಿತ್ಯ ರಾವ್, ಈಗ ದರ್ಶನ್ ಅವರ ಒಂದೊಂದು ಪ್ರಕರಣ ನೋಡ್ತಾ ಇದ್ರು ಕೂಡ ಪ್ರಶ್ನೆ ಮೇಲೆ ಪ್ರಶ್ನೆನೇ ಬರ್ತಾ ಇದೆ. ಈಗ ಬಿಪಿನ್ ರೈ ಎನ್ನುವಂತ ಆರೋಪಿ ಜೊತೆ ಕಾಣಿಸ್ಕೊಂಡಿದ್ದಾರೆ. ಈತ ಯಾರು? ಈತನ ಹಿನ್ನೆಲೆ ಏನು? ಯಾವ ಪ್ರಕರಣದಲ್ಲಿ ಈತ ಲಾಕ್ ಆಗಿದ್ದ? ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಎಸ್ ಅಖಿಲೇಶ್, ಈಗಾಗಲೇ ದರ್ಶನ್ ಅವರು ಥೈಲ್ಯಾಂಡ್ ನಲ್ಲಿ ಒಬ್ಬ ಕೊಲೆ ಆರೋಪಿ ಜೊತೆ ಪಾರ್ಟಿ ಮಾಡ್ತಿದ್ದಾರೆ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಬರ್ತಿರುವಂತದ್ದು. ಈತ ಮಂಗಳೂರು ಮೂಲದ, ಅಂದ್ರೆ ಮುಂಬೈನಲ್ಲಿ ನೆಲೆಸಿರುವಂತಹ ಬಿಪಿನ್ ರೈ ಎಂಬಾತನ ಜೊತೆ ಪಾರ್ಟಿ ಮಾಡಿರುವಂತಹ ಏನು ವಿಡಿಯೋಗಳು ಕೂಡ ವೈರಲ್ ಆಗ್ತಿರುವಂತದ್ದು. ಈತ ಮಂಗಳೂರಿನಲ್ಲಿ 2014 ವೇಳೆ ಒಂದು ಕೊಲೆ ಆರೋಪದ ಮೇಲೆ ಅರೆಸ್ಟ್ ಕೂಡ ಆಗಿದ್ರು. ಸದ್ಯ ಥೈಲ್ಯಾಂಡ್ ನಲ್ಲಿ ಉದ್ಯಮಿಯಾಗಿ ಕೆಲಸ ಕೂಡ ಮಾಡ್ತಿರುವಂತದ್ದು. ಹಿಂದೆ ಮಂಗಳೂರಿನಲ್ಲಿ ಫೈನಾನ್ಸ್ ನಡೆಸ್ತಿದ್ದ ಬಿಪಿನ್ ರೈ ಫೈನಾನ್ಸ್ ಅನ್ನು ಕೂಡ ನಡೆಸ್ತಿದ್ರು. 2014ರಲ್ಲಿ 40 ವರ್ಷದ ಅಬ್ದುಲ್ ಹಮೀದ್ ಎಂಬಾತನ ಕೊಲೆ ಆರೋಪದಲ್ಲಿ ಇವರನ್ನು ಕೂಡ ಬಂಧಿಸಲಾಗಿತ್ತು. ಅಂದ್ರೆ ಅಬ್ದುಲ್ ಹಮೀದ್ ಎಂಬಾತನ ಕೊಲೆಯಲ್ಲಿ ಹರೀಶ್ ಮತ್ತು ಅಭಿಷೇಕ್ ಎನ್ನುವರು ಭಾಗಿಯಾಗಿದ್ರು. ಇವರನ್ನು ವಿಚಾರಣೆ ನಡೆಸುವಂತಹ ವೇಳೆ ನಮ್ಗೆ ಸುಪಾರಿ ಕೊಟ್ಟದ್ದು ಬಿಪಿನ್ ರೈ ಅಂತ ಹೇಳುವಂತಹ ಮಾಹಿತಿಯನ್ನು ಕೂಡ ಹೇಳಿದ್ರು ವಿಚಾರಣೆ ವೇಳೆ. ಬಳಿಕ ಅವರನ್ನು ಮಂಗಳೂರಿನಲ್ಲಿ ಇಮಿಗ್ರೇಷನ್ ಟೈಮಲ್ಲೇ ಬಿಪಿನ್ ರೈ ಅನ್ನು ಬಂಧಿಸಲಾಗಿತ್ತು. ಬಳಿಕ ಇವರು ಏನು ಕಸ್ಟಡಿಗೆ ತೆಗೆದುಕೊಂಡು ಮತ್ತು ಅವರು
ಆ ಕೇಸ್ನಲ್ಲಿ ಇದ್ದಾರೆ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಪೊಲೀಸರು ಸಾಬೀತುಪಡಿಸಿದ್ರು. ಜೊತೆಗೆ ಇವರು ಬಂಧನ ಕೂಡ ಆಗಿದ್ರು. ಈಗ ಸದ್ಯಕ್ಕೆ ದರ್ಶನ್ ಜೊತೆ ಇವರು ಅಂದ್ರೆ ಥೈಲ್ಯಾಂಡ್ ನಲ್ಲಿ ಕಾಣಿಸಿಕೊಂಡದ್ದು ಎಲ್ರಿಗೂ ಕೂಡ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ದರ್ಶನ್ ಈಗಾಗಲೇ ಕೊಲೆ ಕೇಸ್ನಲ್ಲಿ ಕೂಡ ಒಳಗೆ ಹೋಗಿದ್ರು. ಪುನಃ ಇವರಿಗೆ ರೌಡಿ ಶೀಟರ್ ಅಥವಾ ಕೊಲೆ ಆರೋಪಿ ಜೊತೆ ಲಿಂಕ್ ಇದೆಯಾ ಅಂತ ಹೇಳುವಂತಹ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಿರುವಂತದ್ದು. ಒಟ್ಟಿನಲ್ಲಿ ಮಂಗಳೂರು ಮೂಲದ ಬಿಪಿನ್ ರೈ ಥೈಲ್ಯಾಂಡ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಇಲ್ಲಿ ಬಿಸ್ನೆಸ್ ಅನ್ನು ಮಾಡ್ತಿದ್ರು ಮತ್ತು ಹೋಟೆಲ್ ಉದ್ಯಮವನ್ನು ಕೂಡ ಮಾಡ್ತಿದ್ರು. ಜೊತೆಗೆ ಮಂಗಳೂರಿನಲ್ಲಿ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಇವರ ಮೇಲೆ ಪ್ರಕರಣ ಕೂಡ ದಾಖಲಾಗಿತ್ತು. ಅಖಿಲೇಶ್, ಎಸ್, ಧನ್ಯವಾದಗಳು ಆದಿತ್ಯ ರಾವ್ ತಮಿಳು ಮಾಹಿತಿಗೆ. ದರ್ಶನ್ ಇಂದು ಬೆಂಗಳೂರಿಗೆ ಬರೋದು ಡೌಟ್. ಸುಪ್ರೀಂ ಕ್ಲಾಸ್ ಬೆನ್ನಲ್ಲೇ ದರ್ಶನ್ಗೆ ಢವ ಶುರುವಾಗಿದೆ. ಈಗ ಬೆಂಗಳೂರಿಗೆ ಬರೋದಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ ನಟ ದರ್ಶನ್. ನಟ ದರ್ಶನ್ ಅವರು ಥೈಲ್ಯಾಂಡ್ ನಲ್ಲಿದ್ದಾರೆ, ಆದ್ರೆ ಬೆಂಗಳೂರಿಗೆ ಬರೋದು ಡೌಟ್ ನೋಡಿ. ಸುಪ್ರೀಂ ಫುಲ್ ಕ್ಲಾಸ್ ಬೆನ್ನಲ್ಲೇ ದರ್ಶನ್ ಅವರ ಎದೆ ಬಡಿತ ಇನ್ನಷ್ಟು ಜಾಸ್ತಿ ಆಗಿದೆ. ಬೆಂಗಳೂರಿಗೆ ಬರೋದಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ ದರ್ಶನ್. ಇಂದು ಕೂಡ ಥೈಲ್ಯಾಂಡ್ ನಲ್ಲೇ ಇರಲಿದ್ದಾರೆ ದರ್ಶನ್ ಅವರು. ಥೈಲ್ಯಾಂಡ್ ನಲ್ಲಿ ದರ್ಶನ್ಗೆ ಸಾಥ್ ಕೊಟ್ಟಿರುವಂತ ನಟ ಧನ್ವೀರ್ ನಾಳೆ ಬೆಳಿಗ್ಗೆ ಥೈಲ್ಯಾಂಡ್ ಅನ್ನ ತೊರೆಯುವಂತ ಸಾಧ್ಯತೆ ಇದೆ. ಇವತ್ತು ಬರೋದು ಬಹುತೇಕ ಡೌಟ್ ನೋಡಿ. 10 ದಿನಗಳ ಕಾಲ ಕೋರ್ಟ್ ಅವಕಾಶವನ್ನ ಕೊಟ್ಟಿತ್ತು ಚಿತ್ರೀಕರಣದ ವಿಚಾರವಾಗಿ. ಬಟ್ ಆದ್ರೆ ಈಗಾಗಲೇ ಒಂದಲ್ಲ ಒಂದು ಎಡವಟ್ ಮಾಡ್ಕೊಂತಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲೂ ವಿಚಾರಣೆಯ ಬೆನ್ನಲ್ಲೇ ಈಗ 10 ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ ಲಿಖಿತ ರೂಪದಲ್ಲಿ ತಮ್ಮ ವಾದವನ್ನ ಮಂಡಿಸೋದಕ್ಕೆ. ಅದೇ ಒಂದು ಕಡೆ ಢಗಢಗ ಅಂತಿದೆ. ಬೇಲ್ ಆಗುತ್ತಾ ಅಥವಾ ಜಾಮೀನು ಏನು ಕೊಟ್ಟಿದೆಯಲ್ಲ ಹೈಕೋರ್ಟ್ ಮುಂದುವರಿಯುತ್ತಾ, ಇಲ್ಲ ವಾಪಸ್ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬರುತ್ತಾ ಅನ್ನೋ ಒಂದು ಸಿಚುವೇಶನ್. ಅದರ ಬೆನ್ನಲ್ಲೇ ಈಗಾಗಲೇ ಇನ್ನೋರ್ವ ಕೊಲೆ ಪ್ರಕರಣದ ಆರೋಪಿ ಜೊತೆಯೂ ಕೂಡ ಪಾರ್ಟಿ ಮಾಡಿರೋದು ಗೊತ್ತಾಗಿದೆ. ಆತನ ಜೊತೆ ಏನು ಕೆಲಸ, ಯಾಕಿದ್ದಾರೆ ಅನ್ನೋದೇ ಒಂದಿಷ್ಟೇ ಕಾನೂನು ಕುಣಿಕೆಯಲ್ಲಿ ಈಗ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅದರ ಬೆನ್ನಲ್ಲೇ ಇವತ್ತು ಬೆಂಗಳೂರಿಗೆ ಬರೋದು ಬಹುತೇಕ ಡೌಟ್ ಆಗಿ ಕಾಣಿಸ್ತಾ ಇದೆ. ಹಿಂದೇಟನ್ನ ಹಾಕ್ತಿದ್ದಾರಂತೆ. ವಾಪಸ್ ಬರೋದು ನಾಳೆ ಬೆಳಿಗ್ಗೆ ಥೈಲ್ಯಾಂಡ್ನಿಂದ ವಾಪಸ್ ಬರುವಂತ ಸಾಧ್ಯತೆ ಕೂಡ ಇದೆ. ಆ ಮೂಲಕವಾಗಿ ದರ್ಶನ್ ಅವರು ಥೈಲ್ಯಾಂಡ್ನಿಂದ ವಾಪಸ್ ಬರ್ತಾರಾ? ಯಾಕಂದ್ರೆ ಬರಲೇಬೇಕು. ಕೋರ್ಟ್ ಷರತ್ತುಬದ್ಧಾಗಿ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಗಳನ್ನ ಹಾಕಿ ಷರತ್ತನ್ನ ಕೊಟ್ಟು ಕಳಿಸಿರೋದು ಚಿತ್ರೀಕರಣದ ವಿಚಾರವಾಗಿ. ನಾನೋರ್ವ ನಟ ಚಿತ್ರೀಕರಣಕ್ಕೆ ಹೋಗಬೇಕನ್ನೋ ನಿಟ್ಟಿನಲ್ಲಿ. ಮತ್ತೊಂದು ಕಡೆಯಲ್ಲಿ ಆರೋಗ್ಯ ಸಮಸ್ಯೆಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಆ ವಿಚಾರವನ್ನೇ ಎತ್ತಿತ್ತು. ಹೆಲ್ತ್ ಗ್ರೌಂಡ್ ಮೇಲೆ ವಾಪಸ್ ಬಂದಿದ್ದು. ಆದ್ರೆ ಈಗ ಚಿತ್ರೀಕರಣಕ್ಕೆಲ್ಲ ಹೋಗಿದ್ದಾರೆ, ಫುಲ್ ಫೋರ್ಸ್ ಕೊಡ್ತಿದ್ದಾರೆ, ಏನು ಎತ್ತ ಅನ್ನೋದಾಗಿ ಸುಪ್ರೀಂ ಕೋರ್ಟ್ ಅಲ್ಲೂ ಒಂದಿಷ್ಟು ವಿಚಾರಣೆ ಆಗಿತ್ತು. ಚಾಟಿ ಕೂಡ ಬೀಸಿದ್ರು. ಬಟ್ ಈಗ ನಾಳೆ ಬೆಳಿಗ್ಗೆ ಥೈಲ್ಯಾಂಡ್ ಅನ್ನ ತೊರೆಯುವಂತ ಸಾಧ್ಯತೆ ಇದೆ.